20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಕೆಟ್ಟದ್ದನ್ನ ಮಾಡುವವರು ಏನನ್ನ ಸಹಿಸಲ್ಲ? ಬೆಳಕನ್ನ ಸಹಿಸಲ್ಲ. ಈ ಲೋಕದಲ್ಲಿ ಇರಬೇಕಾದ್ರೇನೆ ಕತ್ತಲೆ ಯಾವುದು ಬೆಳಕು ಯಾವುದು ಅಂತೇಳಿ ನಾವು ತಿಳಿದುಕೊಳ್ಳಿಕ್ಕೆ ಅವಕಾಶಗಳು ನಮಗೆ ಇದಾವೆ. ನಾವು ಮಾಡುತ್ತಿರುವಂತಹ ಕೃತ್ಯಗಳು ಏನಾಗಿದ್ದಾವೆ, ನಾವು ಯಾವುದನ್ನ ಹಿಂಬಾಲಿಸ್ತಾ ಇದ್ದೇವೆ ಅನ್ನೋದನ್ನ ಸಾಕ್ಷಿ ಕೊಡ್ತಾ ಇದ್ದಾವೆ. ಯಾವ ರೀತಿ ಸಾಕ್ಷಿ ಕೊಡ್ತಾ ಇದ್ದಾವೆ? 21ನೇ ವಾಕ್ಯದಲ್ಲಿ, ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಬೆಳಕಿಗೆ ಬರುವಾಗ ಅಲ್ಲಿ ಮುಚ್ಚುಮರೆಯಾದದ್ದು ಯಾವುದು ಕೂಡ ಇರಲ್ಲ. ಆತನು ತನ್ನನ್ನು ಮುಚ್ಚಿಕೊಳ್ಳಲಿಕ್ಕೆ ಯಾವ ಪ್ರಯತ್ನವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ನಮ್ಮ ಮಾನ ಮರ್ಯಾದೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆಯನ್ನು ಧರಿಸ್ಕೊಳ್ತೇವೆ. ನಮ್ಮ ಮಾನ ಮರ್ಯಾದೆಯನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ನಾವು ಬಟ್ಟೆಯನ್ನು ಧರಿಸ್ಕೊಳ್ತೇವೆ. ಆದರೆ ದೇವರಿಗೆ ನಮ್ಮ ಬಟ್ಟೆ ಆಗಲಿ ನಮ್ಮ ಮುಸ್ಕಾಗಲಿ ಯಾವುದೂ ಕೂಡ ಆತನಿಗೆ, ನಮ್ಮನ್ನು ನೋಡ್ಲಿಕ್ಕೆ ಆತನಿಗೆ ನಮ್ಮ ಬಟ್ಟೆ ಆಗಲಿ ನಮ್ಮ ಮುಸ್ಕಾಗಲಿ ಆತನಿಗೆ ಅಡ್ಡಿಯಾಗಿದೆಯಾ? ಇಲ್ಲ. ಆತನಿಗೆ ನಾವು ಯಥಾ ಪ್ರಕಾರ ನಾವು ಕಾಣ್ತೇವೆ. ನಮ್ಮ ಮನಸ್ಸಿನಲ್ಲಿ ನಾವು ಕೆಲವೊಂದು ಆಲೋಚನೆಗಳನ್ನು ನಾವು ಮುಚ್ಚಿಡ್ಬೋದು, ಆದರೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ಇಬ್ರಿಯರಿಗೆ ಬರೆದಂತಹ ಪತ್ರಿಕೆಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಈ ವಾಕ್ಯದ ರಹಸ್ಯವನ್ನು ಆತನು ಪ್ರಕಟಿಸಿದ್ದಾನೆ. ವಾಕ್ಯಕ್ಕೆ ಎಂಥ ಒಂದು ಸಾಮರ್ಥ್ಯ ಇದೆ, ವಾಕ್ಯದಲ್ಲಿ ಏನೆಲ್ಲ ಅಡಗಿದೆ ಅನ್ನೋದನ್ನ ಇಬ್ರಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳುವುದಾದರೆ ಓದಿ ಬ್ರದರ್. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ.